ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋ ಅಂತ ಹೇಳಿ ಜನ ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಸಂಗೀತ ಅವರು ಹೇಳಿದ್ದಾರೆ. ಯಾಕೆ ಹೇಳಿದಾರ, ಬಿಗ್ ಬಾಸ್ ಬಗ್ಗೆ ಅವ್ರು ಬಿಚ್ಚಿಟ್ಟಂತಹ ಸತ್ಯ ಏನಂತ ಹೇಳ್ತಾ ಹೋಗ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂತಹ ಜಗಳಗಳಾಗಲಿ ರಂಪಗಳಾಗಲಿ, ಆಮೇಲೆ ತಕ್ಷಣಕ್ಕೆ ಹೋಗ್ಬಿಟ್ಟು ಒಂದಾಗೋದು, ಆಮೇಲೆ ಸಡನ್ ಆಗಿ ಮಾತು ಬಿಡೋದು, ಆಮೇಲೆ ಆಟ ಅಂತ ಹೇಳಿ ಬಂದಾಗ ಒಂದಾಗಿರೋದು, ಅದೇ ಒಂದು ಆಟದಲ್ಲಿ ತಮಗೆ ಯಾರು ಸಪೋರ್ಟ್ ಆಗಿಲ್ಲ ಅಂತಂದಾಗ ಆಗುವಂತಹ ಎರಡು ರಗಡುಗಳು ಎಷ್ಟು ಅಂತ ಹೇಳಿ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ. ಇದನ್ನ ಎಷ್ಟೋ ಜನ ಕೂಡ ಇದು ಸ್ಕ್ರಿಪ್ಟೆಡ್ ಶೋ ಅಂತ ಹೇಳಿ ಅನ್ಕೊಳ್ತಾರಲ್ವಾ. ಹಾಗಾಗಿ ಸಂಗೀತ ಅವರು ಕೂಡ ಹೇಳಿದ್ದಾರೆ ಏನಂತಂದ್ರೆ, ಇದನ್ನ ಜನ ಸ್ಕ್ರಿಪ್ಟೆಡ್ ಶೋ ಅಂತ ಅನ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂತಂದ್ರೆ ಅಷ್ಟು ಚಂದ ಮೂಡಿ ಬಂದಿದೆ. ಸ್ಕ್ರಿಪ್ಟೆಡ್ ಕೊಟ್ಟರು ಕೂಡ ನಾವು ಇಷ್ಟು ಚಂದ ಮಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀವಿ, ಇದು ಸ್ಕ್ರಿಪ್ಟೆಡ್ ಅಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಜನ ಸ್ಕ್ರಿಪ್ಟೆಡ್ ಅನ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಇಷ್ಟು ಚಂದ ಜೀವಿಸ್ತಿದ್ದೀವಿ ಇಲ್ಲಿ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಅವರು ಹೇಳಿದ್ರಲ್ವ, ಈ ಒಂದು ಆಟಗಳಾಗ್ಲಿ ಜಗಳಗಳಾಗ್ಲಿ ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾವ. ಸಿಚುವೇಶನ್ ಹೆಂಗಿರುತ್ತೋ ಹಂಗ ನಡ್ಕೊಂತ ಹೋಗ್ಬೇಕಾಗುತ್ತಲ್ವ. ಅದನ್ನ ಜನ ಆ ಥರ ಅನ್ಕೊಳ್ತಾರಲ್ವ, ಅದ್ರಲ್ಲೇನು ತಪ್ಪಿಲ್ಲ ಬಿಡು, ಚೆನ್ನಾಗಿ ಬಂದಿದೆ ಈ ಒಂದು ಶೋ ಅಂತಾನೆ ಹೇಳ್ಬೋದು ಅಂತ ಹೇಳಿ ಸಂಗೀತ ಅವರು ಹೇಳಿದ್ರು. ಆಮೇಲೆ ವಿನಯ್ ಅವರು ಈ ಒಂದು ಬ್ಲಾಕ್ ಬಸ್ಟರ್ ಆಯ್ತು ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅವರು ಕೂಡ ಹೇಳಿದರು. ಇವಾಗ ಬಿಗ್ ಬಾಸ್ನಲ್ಲಿ ಏನೇನು ನಡೀತು ಏನೇನಿಲ್ಲ ಎಲ್ಲವನ್ನ ಮೆಲ್ಕ್ ಹಾಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಅಂತಾನೆ ಹೇಳ್ಬೋದು. ಕಾರ್ತಿಕ್ ಅವರು ಮತ್ತು ತುಕಾಲಿ ಅವರು ಇಬ್ಬರು ಕೂಡ ಅಲ್ಲಿ ಕುಂತು ಕೂಡ ಮಾತಾಡಕತ್ತಿದ್ರು. ಇಲ್ಲಿವರೆಗೂ ಕೂಡ ಹೆಂಗೆ ಬಂದೀವಿ, ಹೆಂಗಿಲ್ಲ, ಹೆಂಗೆ ಆಟ ಆಡಿದ್ವಿ, ಎಷ್ಟೆಲ್ಲ ಜಗಳ ಆಡ್ತಿದ್ದೀವಿ ನಾವು ಅಲ್ಲೆಲ್ಲ ನಿಂತೆಲ್ಲ, ಆದರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದ್ದೀವಿ, 6 ಜನ ಬಂದಿದ್ದೀವಿ ಒಂದು ಬಿಗ್ ಬಾಸ್ ಫಿನಾಲೆಗೆ, ಅಂದರೆ ಟಾಪ್ 6ಗೆ ಬಂದಿದ್ದೀವಿ ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ರು ಅಂತಲೇ ಹೇಳ್ಬೋದು. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಕೂಡ ನಡೆಯೋದು ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಆ ಒಂದು ಟಾಸ್ಕ್ಗಳು ಬರ್ತಾವಲ್ಲ ಅದೇ ಥರ ನಡೀತಾ ಹೋಗುತ್ತೆ ಹೊರತು ಯಾರ ಮನಸ್ಸಲ್ಲಿ ಕೂಡ ನಿಜವಾದ ದ್ವೇಷ, ಒಂದು ಅಸೂಯೆ ಏನು ಇರೋಂಗಿಲ್ಲ ಅಂತಲೇ ಹೇಳ್ಬೋದು. ಈಗ ಸ್ವಾರ್ಥ ಕಂಪಲ್ಸರಿ ಎಲ್ಲರ ಮನಸ್ಸಲ್ಲಿ ಇರುತ್ತೆ, ಆದರೆ ಅತಿ ಸ್ವಾರ್ಥ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಏನಂತಾರಂದರೆ, ಒಂದು ಬಿಗ್ ಬಾಸ್ನ ಗೆಲ್ಲಬೇಕಂತೇಳಿ ಎಲ್ಲರೂ ಆಟ ಆಡ್ತಿದ್ದಾರೆ, ಆದರೆ ನಾನೇ ಗೆಲ್ಲಬೇಕು ಅಂಥೇಳಿ ಕೂಡ ಎಲ್ಲರ ಮನಸ್ಸಲ್ಲಿ ಇರುತ್ತಲ್ವ. ಆದರೆ ಇನ್ನೊಬ್ರನ್ನ ತುಳಿದು ಆಗ್ಬೇಕಂಥೇಳಿ ಯಾರಿಗೂ ಇರಲ್ಲ ಅಂಥೇಳಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ತಮ್ಮ ತಮ್ಮ ಆಟಗಳನ್ನು ತುಂಬ ಚೆನ್ನಾಗಿ ಆಡಿದ್ದಾರೆ ಎಲ್ಲರೂ ಕೂಡ. ಅವರ ಒಂದು ಆಟ ಬಂದಾಗ ಯಾರು ಕೂಡ ಬಿಟ್ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಬಿಟ್ಕೊಡ್ದೆ ತುಂಬ ಚೆನ್ನಾಗಿ ಆಟವನ್ನು ಆಡ್ಬಿಟ್ಟು ಈಗ ಫಿನಾಲೆ ಹಂತಕ್ಕೆ ಬಂದಿದ್ದಾರೆ. ನಾಳೆ ಯಾರು ಗೆಲ್ತಾರೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಕುತೂಹಲ ಇದೆ ಅಂತಾನೆ ಹೇಳ್ಬೋದು. ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಮತ್ತೆ ಜನ ಓಟ್ ಹಾಕ್ತಿರೋದು ನೋಡಿದ್ರೆ ಏನು ಅನಿಸ್ತಿದೆ ಅಂತಂದ್ರೆ, ಸಂಗೀತ ಅವರು ವಿನ್ ಆಗಬಹುದು ಅಂತ ಹೇಳಿ ಅನಿಸ್ತಿದೆ. ಸೊ ಕಾದ್ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.